ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿಂದ ನಿಮಗೆ ಗೊತ್ತಿರಂಗೆ T20 ವರ್ಲ್ಡ್ ಕಪ್ ಅಂದ್ರೆ ವುಮೆನ್ಸ್ ನ T20 ವರ್ಲ್ಡ್ ಕಪ್ ಮ್ಯಾಚ್ ಕೂಡ ಸ್ಟಾರ್ಟ್ ಆಗ್ತಿದೆ. ಇವತ್ತು ಫಸ್ಟ್ ಮ್ಯಾಚ್ ಕೂಡ ನಡೆದಿದೆ. ಇವತ್ತು ನೈಟ್ 11 ಗಂಟೆಗೆ ಮ್ಯಾಚ್ ಕೂಡ ಇದೆ. ಫಸ್ಟ್ನೇ ಮ್ಯಾಚ್ ಇವತ್ತು ಇಂಗ್ಲೆಂಡ್ ವುಮೆನ್ಸ್ ಮತ್ತೆ ಶ್ರೀಲಂಕಾ ವುಮೆನ್ಸ್ ಮ್ಯಾಚ್ ಕೂಡ ನಡೀತಾ ಇರುವಂತದ್ದು. ನೋಡೋಣ, ಇವತ್ತಿನ ವಿಡಿಯೋದಲ್ಲಿ ರಿವ್ಯೂ ಕೂಡ ಮಾಡ್ತಾ ಹೋಗೋಣ. ಪ್ರತಿನಿತ್ಯ ಕೂಡ ವುಮೆನ್ಸ್ T20 ವರ್ಲ್ಡ್ ಕಪ್ ನ ರಿವ್ಯೂಸ್ ಗಳು ಬರ್ತಾನೆ ಇರುತ್ತೆ. ಹಾಗಾಗಿ ನೀವು ನಮ್ಮ ಚಾನಲ್ ಅಲ್ಲಿ ಆರಾಮಾಗಿ ನೋಡ್ಬೋದು. ನೋಡ್ತಾ ಇರಬೇಕು ಅಂದ್ರೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಅಂದ್ರೆ ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಪ್ರಿಡಿಕ್ಷನ್ ಯಾರು ಹಿಟ್ ಆಗ್ಬೋದು, ಯಾರು ಫ್ಲಾಪ್ ಆಗ್ಬೋದು, ಅದಾದ್ಮೇಲೆ ವೆದರ್ ಕಂಡೀಷನ್ ಮತ್ತೆ ಫೈನಲ್ ಆಗಿ ಮ್ಯಾಚ್ ವಿನ್ನರ್ ಯಾರಾಗ್ಬೋದು ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಇವತ್ತಿನ ಫಸ್ಟ್ ಮ್ಯಾಚ್ ನಡೀತಿರೋದ ಎಡ್ ಬಾಸ್ಟನ್ ಪಿಚ್ ಅಲ್ಲಿ ಮ್ಯಾಚ್ ಕೂಡ ಆಗ್ತಾ ಇದೆ. ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ಕೂಡ ಅಷ್ಟೇ 100 ಅಂದ್ರೆ ವುಮೆನ್ಸ್ T20 ಫಾರ್ಮೆಟ್ ಮಾತ್ರ ಹೇಳ್ತಿದ್ದೀನಿ. ಮೆನ್ಸ್ ಇಂದು ಬಿಡಿ, ಅದು ಸಪರೇಟ್ ಬರುತ್ತೆ. ನಾನು ವುಮೆನ್ಸ್ ಮಾತ್ರ ಹೇಳ್ತಾ ಇದ್ದೀನಿ. ಇದು ವುಮೆನ್ಸ್ T20 ವರ್ಲ್ಡ್ ಕಪ್ ಅಲ್ಲ, ಹಾಗಾಗಿ ಅವ್ರದ್ದು ಮಾತ್ರ ಕಾನ್ಸಂಟ್ರೇಷನ್ ಮಾಡೋಣ ಅವರ ಸ್ಟಾರ್ಟ್ಸ್ ಗಳ ಮೇಲೆ. ಹಾಗಾಗಿ ವುಮೆನ್ಸ್ T20 ಫಾರ್ಮೆಟ್ ಅಲ್ಲಿ ಈ ಪಿಚ್ ಅಲ್ಲಿ 145ರಿಂದ 150 ಆ ಲೆವೆಲ್ ಅಲ್ಲಿ ರನ್ಸ್ ಕೂಡ ಬಂದಿದೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಇನ್ನ ಈ ಪಿಚ್ ಅಲ್ಲಿ ಇದುವರೆಗೂ ಚೇಸಿಂಗ್ ಮಾಡೋ ಟೀಮ್ಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುವಂತದ್ದು. ಹಾಗಾಗಿ ಇವತ್ತು ಯಾವುದೇ ಕ್ಯಾಪ್ಟನ್ ಟಾಸ್ ಅನ್ನ ವಿನ್ ಆದ್ರು, ಅದು ಇಂಗ್ಲೆಂಡ್ ವುಮೆನ್ಸ್ ಅವರು ಕೂಡ ಆಗಿರ್ಬೋದು, ಶ್ರೀಲಂಕಾ ವುಮೆನ್ಸ್ ಕೂಡ ಆಗಿರ್ಬೋದು, ಅವರಲ್ಲಿ ಟಾಸ್ ವಿನ್ ಆದ್ರು ಫಸ್ಟ್ ಇಲ್ಲಿ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತೆ ಈ ಪಿಚ್ ಅಲ್ಲಿ ಜಾಸ್ತಿ ಪೇಸರ್ಸ್ ಗೆ ಹೆಲ್ಪ್ ಕೂಡ ಸಿಗುತ್ತೆ. ಇದುವರೆಗೂ 65% ಪೇಸರ್ಸ್ ಜಾಸ್ತಿ ವಿಕೆಟ್ ಕೂಡ ತಗೊಂಡಿರೋದು. ಹಾಗಾಗಿ ಇದರಲ್ಲೇ ಗೊತ್ತಾಗ್ತಾ ಇದೆ ಇಲ್ಲಿ ಇವತ್ತಿನ ಪಿಚ್ ಅಲ್ಲಿ ಪೇಸರ್ಸ್ ಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ ಕಂಪೇರ್ ಟು ಸ್ಪಿನ್ನರ್ಸ್ ಅಂತ. ಸ್ಪಿನ್ನರ್ಸ್ ಗೆ ಜಸ್ಟ್ ಇದುವರೆಗೂ 35% ವಿಕೆಟ್ ಅಷ್ಟೇ ಬಿದ್ದಿರೋದು. ಹಾಗಾಗಿ ಇವತ್ತಿನ ಮ್ಯಾಚ್ ಅಲ್ಲಿ ಪೇಸರ್ಸ್ ಇಂದ ಹೈಯೆಸ್ಟ್ ವಿಕೆಟ್ಸ್ ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಈ ಪಿಚ್ ಅಲ್ಲಿ ಇದುವರೆಗೂ ಹೈಯೆಸ್ಟ್ ರನ್ ಎಷ್ಟು ದಾಖಲಾಗಿದೆ ಅಂದ್ರೆ 221 ರನ್ ಹೈಯೆಸ್ಟ್ ಸ್ಕೋರ್ ಕೂಡ ಆಗಿದೆ ಈ ಪಿಚ್ ಅಲ್ಲಿ. ಯಾವಾಗ ಅಂದ್ರೆ ಇಂಗ್ಲೆಂಡ್ ಮತ್ತೆ ಆಸ್ಟ್ರೇಲಿಯಾ ವುಮೆನ್ಸ್ ಮ್ಯಾಚ್ ಕೂಡ ಆಗಿತ್ತು. ಆ ಟೈಮ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಇದೇ ಆಗಿದೆ. ಲೋಯೆಸ್ಟ್ ಸ್ಕೋರ್ ಅಂದ್ರೆ 121 ಸ್ಕೋರ್ ಕೂಡ ಆಗಿದೆ. ಅಂದ್ರೆ ಇಂಗ್ಲೆಂಡ್ ವುಮೆನ್ಸ್ ಮತ್ತೆ ಇಂಡಿಯಾ ವುಮೆನ್ಸ್ ಮ್ಯಾಚ್ ಕೂಡ ಆಗಿತ್ತು. ಅವಾಗ ಲೋಯೆಸ್ಟ್ ಸ್ಕೋರ್ ಅಂದ್ರೆ 121 ಕೂಡ ಇಲ್ಲಿ ಆಗಿದೆ. ಇನ್ನ ಈ ಪಿಚ್ ಅಲ್ಲಿ ಲಾಸ್ಟ್ 5 ಮ್ಯಾಚಸ್ ಸ್ಟಾರ್ಟ್ಸ್ ಅನ್ನ ತೆಗೆದು ನೋಡಕ್ ಹೋದ್ವಿ ಅಂದ್ರೆ ಆಡಿರುವ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಇಲ್ಲಿ ಚೇಸಿಂಗ್ ಮಾಡೋ ಟೀಮ್ ಏನಾದ್ರೆ ಕೇವಲ ಒಂದು ಸಲ ಅಷ್ಟೇ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋ ಟೀಮ್ ವಿನ್ ಕೂಡ ಆಗಿದೆ. ಹಾಗಾಗಿ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಇವತ್ತು ಯಾವುದೇ ಟೀಮ್ ಚೇಸಿಂಗ್ ಮಾಡಿದ್ರು ಕೂಡ ಒಂದ್ ಕಡೆ ಅಡ್ವಾಂಟೇಜ್ ಕೂಡ ಇರುತ್ತೆ. ಬಟ್ ಇಲ್ಲಿ ಇಂಗ್ಲೆಂಡ್ ಟೀಮು ತುಂಬಾ ಸ್ಟ್ರಾಂಗ್ ಕೂಡ ಕಾಣಿಸ್ತದೆ. ಅವರು ಬ್ಯಾಟಿಂಗ್ ತಗೊಂಡ್ರು ಕೂಡ ಅವರೇ ಹೊಡೆಯೋ ಒಂದು ಪ್ರಾಬಬಿಲಿಟಿ ಕೂಡ ಇರುತ್ತೆ. ಅದಾದ್ಮೇಲೆ ಚೇಸಿಂಗ್ ಮಾಡಿದ್ರು ಕೂಡ ಅಷ್ಟೇ ವಿನ್ನಿಂಗ್ ಪ್ರಾಬಬಿಲಿಟಿ ಕೂಡ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಇನ್ನ ಎರಡು ಟೀಮ್ ನ ಹಿಟ್ ರೇಟ್ ನೋಡಿದ್ವಿ ಅಂದ್ರೆ ಇದುವರೆಗೂ ಇಂಗ್ಲೆಂಡ್ ಮತ್ತೆ ಶ್ರೀಲಂಕಾ 12 ಮ್ಯಾಚಸ್ ಕೂಡ ಆಡಿದೆ. 12 ಮ್ಯಾಚಸ್ ಅಲ್ಲಿ 10 ಸಲ ಇಲ್ಲಿ ಇಂಗ್ಲೆಂಡ್ ಅವರೇ ವಿನ್ ಆಗಿದ್ರೆ, ಇಂಗ್ಲೆಂಡ್ ವುಮೆನ್ಸ್ ಅವರೇ ವಿನ್ ಆಗಿದ್ರೆ, ಕೇವಲ 2 ಸಲ ಅಷ್ಟೇ ಅಲ್ಲಿ ಶ್ರೀಲಂಕಾ ವುಮೆನ್ಸ್ ವಿನ್ ಕೂಡ ಇರೋದು. ಇದ್ರಲ್ಲೇ ಗೊತ್ತಾಗ್ತದೆ ಇಂಗ್ಲೆಂಡ್ ವುಮೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿ ಡಾಮಿನೇಟ್ ಮಾಡುತ್ತೆ ಅಂತ. ಹಾಗಾಗಿ ನೋಡೋಣ ಇವತ್ತು ಯಾರು ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಇನ್ನ ಎರಡು ಟೀಮ್ ನ ಪ್ಲೇಯಿಂಗ್ 11 ಕಡೆ ಬಂದ್ವಿ ಅಂದ್ರೆ ಆಫ್ಟರ್ ಟಾಸ್ ನಿಮಗೆ ಕನ್ಫರ್ಮ್ ಕೂಡ ಆಗುತ್ತೆ. ಏನಕ್ಕೆ ಅಂದ್ರೆ ನಾನು ಪ್ರೊಬಬಲ್ 11 ಕಡೆ ಜಾಸ್ತಿ ಫೋಕಸ್ ಕೂಡ ಮಾಡೋದಿಲ್ಲ. ಇದು ವುಮೆನ್ಸ್ ಮ್ಯಾಚ್ ಆಗಿರೋದ್ರಿಂದ ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ ಕೂಡ ಆಗುತ್ತೆ. ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ ಪ್ಲೇಯಿಂಗ್ 11 ಕೂಡ ಆಗ್ಬೋದು. ಯಾರನ್ನ ಯಾವಾಗ ಹೆಂಗ್ ಆಡಿಸ್ತಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಾಗಾಗಿ ನಿಮ್ಗೆ ಆಫ್ಟರ್ ಟಾಸ್ ನಿಮ್ಗೆ ಪ್ಲೇಯಿಂಗ್ 11 ಕೂಡ ನಿಮ್ಗೆ ಸಿಕ್ಬಿಡುತ್ತೆ. ಇನ್ನ ಈ ಪಿಚ್ ಅಲ್ಲಿ ಯಾವ ಪ್ಲೇಯರ್ ಸ್ಟಾರ್ಟ್ ಚೆನ್ನಾಗಿದೆ ಅಂತ ತೆಗೆದುನೋಡಕ್ ಹೋದ್ವಿ ಅಂದ್ರೆ ಸೋಫಿಯಾ ಡಂಕ್ಲಿ ಈ ಪಿಚ್ ಅಲ್ಲಿ ಒಂದಲ್ಲಿ 40 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಆಸ್ಟ್ರೇಲಿಯಾ ಅಗೇನ್ಸ್ಟ್ 50 ರನ್ ಕೂಡ ಹೊಡೆದಿದ್ದಾರೆ. ಹಾಗಾಗಿ ಈ ಪಿಚ್ ಅಲ್ಲಿ ಸೋಫಿಯಾ ಡಂಕ್ಲಿ ಸ್ಟಾರ್ಟ್ ಚೆನ್ನಾಗಿದೆ. ನೋಡೋಣ ಇವತ್ತು ಕೂಡ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಪಿಚ್ ಅಲ್ಲಿ ಅಂತ. ಅದಾದ್ಮೇಲೆ ಡ್ಯಾನಿ ವ್ಯಾಟ್ ಹ್ಯಾಡ್ ಇಂಡಿಯಾ ಅಗೇನ್ಸ್ಟ್ ಆಡಿದ ಮ್ಯಾಚ್ ಅಲ್ಲಿ ಇವರು ಕೂಡ ಅಷ್ಟೇ 50 ರನ್ ಹೊಡೆದ್ರ ಮೂಲಕ ಇಂಗ್ಲೆಂಡ್ ಗೆ ಒಂದು ಸಖತ್ತಾಗಿರೋ ವಿನ್ನಿಂಗ್ ಮೊಮೆಂಟ್ ಅನ್ನ ಕೂಡ ತಂದ್ಕೊಟ್ಟಿದ್ರು. ಇವತ್ತು ಕೂಡ ಇವರಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಹೀದರ್ ನೈಟ್ ಪಾಕಿಸ್ತಾನ ಅಗೇನ್ಸ್ಟ್ 49 ರನ್ಸ್ ಅನ್ನ ಇದೇ ಪಿಚ್ ಅಲ್ಲಿ ಕೂಡ ಹೊಡೆದಿದ್ದಾರೆ. ಇನ್ನ ಚಮರಿ ಅತಪತ್ತು ಮತ್ತೆ ಇನ್ನೋಕಾ ರಣವೀರ ಸ್ಟಾರ್ಟ್ಸ್ ಕೂಡ ಈ ಪಿಚ್ ಅಲ್ಲಿ ಚೆನ್ನಾಗಿದೆ. ಅಂದ್ರೆ ವುಮೆನ್ಸ್ ಪಿಚ್ ಅಲ್ಲಿ ಜಾಸ್ತಿ ವಿಕೆಟ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಜಾಸ್ತಿ ರನ್ ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ. ಹಾಗಾಗಿ ಬೌಲರ್ಸ್ ಮೇಲೆ ನಾವು ಜಾಸ್ತಿ ಹೋಪನ ಕೂಡ ಇಟ್ಕೋಬಹುದು. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾವ ಪ್ಲೇಯರ್ಸ್ ಗಳು ಚೆನ್ನಾಗಿ ಆಡ್ಬೋದು ಅಂತ ನನಗೆ ಅನಿಸ್ತಿದೆ ಅಂದ್ರೆ ಆಲಿಸ್ ಕ್ಯಾಪ್ಸ್ ಈ ಪಿಚ್ ಅಲ್ಲಿ ಒಳ್ಳೆ ಸ್ಟಾರ್ಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಅದಾದ್ಮೇಲೆ ಚಮರಿ ಅತಪತ್ತು ಈಗ ರೀಸೆಂಟ್ ಆಗಿ ವಾರ್ಮ್ ಅಪ್ ಮ್ಯಾಚ್ ಕೂಡ ಆಯ್ತಲ್ಲ, ಪಾಕಿಸ್ತಾನದ ಅಗೇನ್ಸ್ಟ್ ಸುಮಾರು 94 ರನ್ ಕೂಡ ಹೊಡೆದಿರೋ ಒಂದು ಹಿಸ್ಟ್ರಿ ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಚಮರಿ ಅತಪತ್ತು ಇಂದ ಮತ್ತೆ ನಾವು ಒಂದು ಒಳ್ಳೆ ಇನ್ನಿಂಗ್ಸ್ ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಇನ್ನ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ ಚಾರ್ಲಿ ಡೀನ್ ಮತ್ತೆ ಸುಗಂಧಿಕಾ ಕುಮಾರಿ ಇವತ್ತಿನ ಮ್ಯಾಚ್ ಅಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಕೂಡ ಆಗ್ಬಹುದು. ಇನ್ನ ಫೈನಲ್ ಗೆ ಮ್ಯಾಚ್ ಪ್ರೊಟೆಕ್ಷನ್ ಕಡೆ ಬಂದ್ವಿ ಅಂದ್ರೆ ಇವತ್ತಿನ ಮ್ಯಾಚ್ ಅನ್ನ ಇಂಗ್ಲೆಂಡ್ ವುಮೆನ್ಸ್ ಹೊಡಿಬಹುದು ಅಂತ ನನಗೆ ಅನಿಸ್ತಾ ಇದೆ. ಆಲ್ಮೋಸ್ಟ್ ಅದೇ ಇದು ಹಿಟ್ ಎಲ್ಲ ತೆಗೆದು ನೋಡಿದ್ವಿ ಅಂದ್ರೆ ಜಾಸ್ತಿ ಇಲ್ಲಿ ಪ್ರಾಬಬಿಲಿಟಿ ಇಂಗ್ಲೆಂಡ್ ವುಮೆನ್ಸ್ ಇದೆ. ಹಾಗಾಗಿ ನನ್ನ ಪ್ರಿಡಿಕ್ಷನ್ ಕೂಡ ಅಷ್ಟೇ ಇವತ್ತು ಇಂಗ್ಲೆಂಡ್ ವುಮೆನ್ಸ್ ಈ ಒಂದು ಮ್ಯಾಚ್ ಅನ್ನ ವಿನ್ ಕೂಡ ಆಗ್ತಾರೆ. ಹಾಗಾಗಿ ನೋಡೋಣ ಹೇಗೆ ಹೋಗುತ್ತೆ ಏನೋ ಅಂತ. ವುಮೆನ್ಸ್ ಮ್ಯಾಚ್ ಏನು ಬೇಕಾರಾಗ್ಬೋದು ಮತ್ತೆ T20 ವರ್ಲ್ಡ್ ಕಪ್ ಕೂಡ ಆಗಿರೋದ್ರಿಂದ ಈಸಿ ಅಂತ ಇರೋದಿಲ್ಲ. ಎರಡು ಟೀಮ್ಗೆ ಅದೇ ರೀತಿ ಫೈಟ್ ಕೂಡ ಇರುತ್ತೆ. ನೋಡೋಣ ಯಾರು ವಿನ್ ಆಗ್ತಾರೆ ಏನೋ ಅಂತ. ನಿಮ್ ಪ್ರಕಾರ ಮ್ಯಾಚ್ ಅನ್ನ ಯಾರು ವಿನ್ ಆಗ್ತಾರೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಗೆ ಚಾನಲ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ
ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.